ಡಾಕ್ಟರ್ ಅಂಜನಪ್ಪ, ಆತ್ಮೀಯ ಸ್ನೇಹಿತರಾದ ಕೋಟೆಕೊಪ್ಪ ಶ್ರೀಧರ್, ಸಾಮಾಜಿಕ ಕಾರ್ಯಕರ್ತರು ಅವರು ನನಗೊಂದು ಪೇಪರ್ ಕಟ್ಟಿಂಗ್ ಕಳಿಸಿದ್ರು. ಡಾಕ್ಟ್ರೆ, CPR ಬಗ್ಗೆ ಒಬ್ಬ TC ಟ್ರೈನ್ನಲ್ಲಿ ಒಬ್ಬ ಪ್ಯಾಸೆಂಜರ್ಗೆ CPR ಮಾಡಿ ಅವನು ಉಳ್ಕೋತಾನೆ. ಆದರೆ ಕೆಲವು ಸೀನಿಯರ್ ಡಾಕ್ಟ್ರುಗಳು ಅವ್ರು ಮಾಡಿದ್ದು ಸರಿ ಇಲ್ಲ, ಎನಿವೆ ಪೇಷಂಟ್ ಉಳ್ಕೊಂಡಿದ್ದಾನೆ ಅನ್ನೋ ಬಗ್ಗೆ ಕಾಮೆಂಟ್ ಕೊಟ್ಟಿದ್ರು. ಕರೆಕ್ಟಾಗಿ ಜನಗಳಿಗೆ ಅರ್ಥವಾಗುವ ರೀತಿಯಲ್ಲಿ CPR ಅಂದರೆ ಏನು ಅಂತ ತಿಳಿಸಿ ಅಂದರು. ಅದಕ್ಕೋಸ್ಕರವಾಗಿ ಈ ಚುಟುಕವಾಗಿ CPR ಅಂದರೆ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ನಮ್ಮ ಸಾಮಾಜಿಕ ಜವಾಬ್ದಾರಿ ಹೇಗಿರುತ್ತೆ ಅಂದರೆ, ನಮ್ಮ ಸರ್ಜಿಕಲ್ ಸೊಸೈಟಿ ಆಫ್ ಬ್ಯಾಂಗ್ಳೂರ್ ನಮ್ಮ ಒಂದು ವರ್ಲ್ಡ್ ರೆಕಾರ್ಡ್ ಪ್ರೋಗ್ರಾಮ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ CPR ಮಾಡೋದನ್ನ ಹೇಳ್ಕೊಟ್ಟಂಥ ಒಂದು ಕಾರ್ಯಕ್ರಮ. ಇಂದಿನ ಪ್ರೆಸಿಡೆಂಟು ಜಾಕಾ ಮತ್ತು ಡಾಕ್ಟರ್ ಜಾಕಾ ಮತ್ತು ನಮ್ಮ ಮುನಿರೆಡ್ಡಿ ಇವರಿಬ್ಬರು ನಮ್ಮ ಇತರ ಆತ್ಮೀಯ ಮಿತ್ರರ ಜೊತೆ ಸೇರಿಕೊಂಡು ಇದೊಂದು ವಂಡರ್ಫುಲ್ ಪ್ರೋಗ್ರಾಮ್ ಮಾಡಿದರು. ಪ್ರತಿಯೊಬ್ಬ ನಾಗರಿಕನಿಗೂ CPR ಬಗ್ಗೆ ಅರಿವಿರಬೇಕು. ಯಾವಾಗ CPR ಮಾಡೋದು ಅಂದರೆ, ಕಾರ್ಡಿಯಾಕ್ ಅರೆಸ್ಟ್ ಆಗಿರೋರಿಗೆ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು ಅಂದರೆ, ಹೃದಯ ಸ್ತಂಭನ ನಿಂತೋಗಿರುತ್ತೆ. ಸಡನ್ ಆಗಿ ಒಬ್ಬ ಪೇಷಂಟು ಬಿದ್ದೋಗ್ತಾನೆ. ಡ್ರೌನಿಂಗ್ ಟೈಮ್ನಾಗೋ ಅಥವಾ ತಲೆ ಚಕ್ಕರ್ ಬಂದು ಬಿದ್ದಾಗೆ ಅವನ ನಾಡಿ ಇರೋದಿಲ್ಲ, ಹೃದಯ ಬಡ್ಕೊಳ್ಳೋದಿಲ್ಲ, ಉಸಿರಾಟ ಇರಲ್ಲ. ಅಂಥ ಪೇಷಂಟ್ಗೆ CPR ಮಾಡಬೇಕು. ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಎಷ್ಟು ಬೇಗ ಮಾಡಬೇಕು ಅಂದರೆ ವಿತಿನ್ 3 minutes ಮಾಡಬೇಕು. ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ಬೋದು ಅಂದರೆ ಕಂಟಿನ್ಯೂ ಮಾಡ್ಬೋದು, ಅವರ್ಸ್ ಗಟ್ಟಲೆ. ಬಟ್ ಫಸ್ಟ್ 3 minutes ನೊಳಗೆ ಇದನ್ನು ಮಾಡಬೇಕು. ಹಂಗಂದ್ರೆ ಏನು ಡಾಕ್ಟ್ರೆ? ಹೃದಯ ಸ್ತಂಭನ ಆಗಿದೆ, ಹೃದಯವನ್ನ ಬಡಿದು ಎಬ್ಬರಿಸಬೇಕು. ಅದಕ್ಕೆ ಮಸಾಜ್ ಅಂತೀವಿ, ಕಾರ್ಡಿಯಾಕ್ ಮಸಾಜ್ ಅಂತೀವಿ. ನಮ್ಮ ಅದಕ್ಕೆ ಒಂದು ಕರೆಕ್ಟ್ ಪ್ರೊಸೀಜರ್ ಇದೆ, ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ನಾವು. ನಮ್ಮ ಈ ಕೈನ ಇದನ್ನ ನಮ್ಮ ಹಿಂಬಡಿ ಥರ ಈ ಮುಡಿ ಇರುತ್ತೆ, ಅದನ್ನ ಹೃದಯದ ಮೇಲೆ ನಿಮಿಷಕ್ಕೆ 72 ಸಾರಿ ಒತ್ತಬೇಕು. ಮಧ್ಯೆ 30 ನಿಮಿಷಕ್ಕೂ 30 ಒತ್ತಿಗೆ ಒಂದು ಸಾರಿ ಮೌತ್ ಟು ಮೌತ್ ಬ್ರೀತಿಂಗ್ ಕೊಡಬೇಕು. ಇದನ್ನು ಮಾಡಬೇಕಾಗಿರೋದು ಜ್ಞಾನ ತಪ್ಪಿರೋ ಪೇಷಂಟ್ಗಲ್ಲ. ಉಸಿರಾಡ್ತಾ ಇರ್ತಾನೆ, ಜ್ಞಾನ ತಪ್ಪೋದು ಅನೇಕ ಕಾರಣಗಳಿಗೆ ತಪ್ತಾರೆ, ಅವ್ರಿಗೆಲ್ರಿಗೂ CPR ಬೇಕಾಗಿಲ್ಲ. CPR ಅಂದರೆ ಕಾರ್ಡಿಯೋ ಪಲ್ಮನರಿ ಅಂದರೆ ಹೃದಯ ಮತ್ತು ಶ್ವಾಸಕೋಶ, ಉಸಿರಾಡುವುದು, ಹೃದಯ ಬಡ್ಕೊಳ್ಳೋದು ಎರಡು ನಿಂತೋಗಿರುತ್ತೆ. ಹೆಂಗಂದ್ರೆ ನೋಡಿದ್ರೆ ಗೊತ್ತಾಗತ್ತೆ, ಉಸಿರಾಟ ಆಡ್ತಿರಲ್ಲ. ನಾಡಿ ಮುಟ್ಟಿದ್ರೆ ಅಥವಾ ಕೆರೋಟಿಡ್ ಪಲ್ಸೇಷನ್ ನೋಡಿದ್ರೆ ಪಲ್ಸ್ ಇರಲ್ಲ. ಹೃದಯದ ಮೇಲೆ ನಾವು ಸ್ಟೆಥೋಸ್ಕೋಪ್ ಇಟ್ಟು ಕೇಳಿಸ್ಕೊಂಡ್ರೆ ಹೃದಯ ಲಬ್ ಡಬ್ ಅನ್ನೋದು ನಿಂತೋಗಿರುತ್ತೆ. ಇಂಥ ಪೇಷಂಟಿಗೆ ಮಾತ್ರ ನೀವು CPR ಮಾಡಬೇಕು. ಅದನ್ನ ಕರೆಕ್ಟ್ ಟ್ರೈನಿಂಗ್ ಆಗಿರಬೇಕು. ಯಾರು ಬೇಕಾದರೂ ಮಾಡ್ಬೋದು. ನಮಸ್ಕಾರ.